ಬೆಂಗಳೂರಿನ ದಾಸರಹಳ್ಳಿಯ ಎಂಇಎ ಆವರಣದಲ್ಲಿ ಸ್ವದೇಶಿ ಮೇಳ ಎಲ್ಲರನ್ನು ಆಕರ್ಷಿಸ್ತಾ ಇದೆ. ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕದಿಂದ ಸ್ವದೇಶಿ ಮೇಳ ಆಯೋಜಿಸಿದ್ದು, ಸ್ವದೇಶಿ ಮೇಳದಲ್ಲಿ ಸುಮಾರು 200ಕ್ಕೂ ಅಧಿಕ ಮಳಿಗೆಗಳು ಭಾಗಿಯಾಗಿದ್ದವು. 5 ದಿನದ ಸ್ವದೇಶಿ ಮೇಳಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಬೆಂಗಳೂರಿನ ಸ್ವದೇಶಿ ಮೇಳದಲ್ಲಿ ಎತ್ತುಗಳ ಸಹಾಯದಿಂದ ಗಾಣದ ಎಣ್ಣೆ ತೆಗೆಯುವ ಸಾಂಪ್ರದಾಯಿಕ ಪದ್ಧತಿ ಪ್ರದರ್ಶನಗೊಂಡು ಜನರ ಗಮನ ಸೆಳೆದಿದೆ. ದೇಸಿರಿ ನ್ಯಾಚುರಲ್ ಸಂಸ್ಥೆ ಕಲಬೆರಕೆ ರಹಿತ ಶುದ್ಧ ಕೊಬ್ಬರಿ, ಸಾಸಿವೆ, ಕಡಲೆ ಎಣ್ಣೆಯನ್ನು ಸ್ಥಳದಲ್ಲೇ ತಯಾರಿಸಿ ಮಾರಾಟ ಮಾಡ್ತಾ ಇದ್ದು, ನಾಡಿನ ಪರಂಪರೆಯನ್ನು ಕಾಂಕ್ರೀಟ್ ನಾಡಿಗೆ ಪರಿಚಯಿಸಿದೆ. ಮೊದಲಾಗಿ ಮೇಳ ಅಪರೂಪ ಅಲ್ಲ, ದೊಡ್ಡ ಪ್ರಮಾಣದ ಮೇಳ ಮಾಡ್ತೇನೆ. ವರ್ಷಕ್ಕೆ ಒಂದು 7-8 ಸ್ವದೇಶಿ ಮೇಳ ಮಾಡ್ತೀವಿ. ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡ್ತೀವಿ ನಾವು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಿತ್ಯ ಬಳಕೆ ವಸ್ತುಗಳು ಯಾವುದಿದೆ, ಅದು ಹಲ್ಲುಜ್ಜು ಪುಡಿ ಇರ್ಬೋದು, ಸ್ನಾನಚೂರ್ಣ, ಸಾಬೂನು, ಚಪ್ಪಲಿ, ಬಟ್ಟೆಗಳು, ಅಂದರೆ ಡೈಲಿ ಯೂಸೇಜ್, ಇದರ ಹೆಚ್ಚು ನಾವು ಮಹತ್ವ ಕೊಟ್ಟಿದ್ದೇವೆ. ಆದರೆ ದೇಶೀಯ ವಸ್ತುಗಳು ಸಿಗಲ್ಲ ಅಂತಲ್ಲ, ಅವ್ರಿಗೆ ಮಾರುಕಟ್ಟೆ ಇಲ್ಲ, ಅದು ಸಮಸ್ಯೆ. ಅವರಿಗೆ ಮಾರುಕಟ್ಟೆ ಕೊಡಬೇಕು ಅಂತ ಸ್ವದೇಶಿ ಮೇಳ ನಡೆಸಿರೋದು ನಾವು. ಮುಖ್ಯವಾದ್ದು ನಮ್ಮ ಉತ್ಪಾದಕರಿಗೆ ಮಾರುಕಟ್ಟೆ ಮತ್ತು ನಮ್ಮ ಜನರಿಗೆ ಸ್ವದೇಶಿ ವಸ್ತು ಪರಿಚಯ, ಈ ದೃಷ್ಟಿ ಸ್ವದೇಶಿ ಮೇಳ ಮಾಡ್ತಾಯಿದ್ದಾರೆ. 210 ಮಳಿಗೆಗಳು ಇಲ್ಲಿ ಒಟ್ಟು ಪಾಲ್ಗೊಂಡಿದ್ದಾರೆ. ಒಂದು 2 ಲಕ್ಷನಷ್ಟು ಜನ ಬರ್ತಾರೆ ಮೇಳಕ್ಕೆ. ಖುಷಿಯಾಗಿದ್ದಾರೆ, ಭಾಳ ಖುಷಿಯಾಗಿದ್ದಾರೆ, ಬರ್ತಾನೆ ಇದ್ದಾರೆ. ಮೇಳ ಕೇವಲ ವ್ಯಾಪಾರ ಕೇಂದ್ರ ಆಗದೆ ಇಲ್ಲಿ ತರಬೇತಿಗಳು, ಆಹಾರಗಳು, ದೇಶೀಯ ಆಟಗಳು, ಹಾಗೆ ವಿವಿಧ ತರಬೇತಿಗಳು, ಸಮ್ಮೇಳನ ನಡೀತಿದೆ. ಸೊ ಒಂದು ಸಂಭ್ರಮ, ಸ್ವದೇಶಿ ಸಂಭ್ರಮ ಅಂತ ಹೇಳ್ಬೋದು. ಅಲ್ಲ, ಮಾರ್ಕೆಟ್ ದರದಲ್ಲಿ ಸಿಗುತ್ತೆ, ನೀವು ತುಂಬ ರೇಟ್ ವ್ಯತ್ಯಾಸಗಳೇನಿಲ್ಲ, ಕಮ್ಮಿ ದರದಲ್ಲಿ ಸಿಗುತ್ತೆ, ದೊಡ್ಡ ಪ್ರಮಾಣ ಸಿಗುತ್ತೆ. ನಮಗೆ ಮುಖ್ಯವಾಗಿ ದೇಶೀಯ ವಸ್ತು ಸಿಗುತ್ತೆ. ಮುಖ್ಯವಾದ ರೇಟ್ ಏನು ಕಾಸ್ಟ್ಲಿ ಏನಿರಲ್ಲ, ಮಾಮೂಲಿ ದರದಲ್ಲಿ ಸಿಗುತ್ತೆ. ನಿನ್ನೆ ಒಂದೇ ದಿವಸ ಸುಮಾರು 25,000 ಜನ ಬಂದಿದ್ದರು. ಈ ಜನ ಭಾಳ ಖುಷಿಯಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಹಯೋಗದೊಂದಿಗೆ ಸ್ವದೇಶಿ ಮೇಳ ನಡೀತಾ ಇರುವಂಥದ್ದು ಬಗಲಗುಂಟೆಯ ಎಂಇಐ ಆಟದ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ಸ್ವದೇಶಿ ಮೇಳವನ್ನು ನಾವು ನೋಡಬಹುದು. ಸ್ವದೇಶಿ ಮೇಳ ಅಂತಂದರೆ ಸಿಗೋದೇ ಅಪರೂಪಕ್ಕೆ, ಯಾಕಂತಂದರೆ ಸಾಮಾನ್ಯವಾಗಿ ಮೇಳಗಳನ್ನು ನಾವು ನೋಡ್ತೀವಿ, ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಆದರೆ ದೇಶೀಯ ವಸ್ತುಗಳು ಸಿಗುವಂತಹ ಈ ಒಂದು ಸ್ವದೇಶಿ ಮೇಳವನ್ನು ಬಗಲಗುಂಟೆ ಎಂಇಐ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಈ ಒಂದು ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲಿದ್ದಾವೆ. ಅಂದರೆ ಅಲ್ಲಿ ಸ್ವದೇಶಿ ಅಂದರೆ ದೇಶೀಯ ವಸ್ತುಗಳು ಸಿಗುತ್ತೆ. ಬಟ್ಟೆ ಇರ್ಬೋದು, ಅದೇ ರೀತಿ ತಿನ್ನುವಂತಹ ಐಟಮ್ಗಳಿರ್ಬೋದು, ಅದೇ ರೀತಿ ಪ್ರತಿಯೊಂದು ವಸ್ತುಗಳು ಕೂಡ ದೇಶೀಯ ವಸ್ತುಗಳು, ಸೀರೆ, ಕೈಮಗ್ಗ ಕರಕುಶಲ ವಸ್ತುಗಳು, ಇವೆಲ್ಲವೂ ಕೂಡ ಈ ಒಂದು ಮೇಳದಲ್ಲಿ ಸಿಗ್ತಾ ಇರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಸ್ವದೇಶಿ ಮಳಿಗೆಗಳಿದ್ದಾವೆ. ಜೊತೆಗೆ ಆಹಾರ ಕೂಡ ಸಿಗುತ್ತೆ. ಅಂದರೆ ತಮಗಿಷ್ಟವಾದಂತಹ ತಿಂಡಿಗಳು, ದೇಶೀಯ ತಿಂಡಿಗಳು, ಇಲ್ಲಿ ಹಳ್ಳಿ ಸೊಗಡಿನಲ್ಲಿ ಸಿಗುವಂತಹ ತಿಂಡಿಗಳು ಕೂಡ ಇಲ್ಲಿ ಸಿಗುತ್ತೆ. ನಾವು ಈ ಒಂದು ಪರಿಸರ ಸ್ನೇಹಿ ಉತ್ಪನ್ನ ಅನ್ನುವಂತಹ ಈ ಒಂದು ಸ್ಟಾಲನ್ನು ನೋಡ್ಬೋದು. ಇಲ್ಲಿ ಪೂರ್ತಿ ಏನು ಸ್ವದೇಶಿ ಉತ್ಪನ್ನಗಳೇ ಸಿಗುವಂಥದ್ದು. ನಾವು ಅಂದರೆ ಒಂದು ಸಾಮಾನ್ಯವಾಗಿ ಒಂದು ಕೋಮನ್ನು ನೋಡ್ತೀವಿ, ಇದು ಮಾಮೂಲಿ ಪ್ಲಾಸ್ಟಿಕ್ ಸಿಗುತ್ತೆ. ಆದರೆ ಇಲ್ಲಿ ನಾವು ಇಕೋ ಫ್ರೆಂಡ್ಲಿ ಬಾಚಣಿಗೆಯನ್ನು ನೋಡ್ತಾ ಇದ್ದೀವಿ. ಇದು ಏನು ಟೀ ಸೋಸುವಂತಹ ಒಂದು ಏನು ನೋಡಿ, ಇದು ಕೂಡ ಇಕೋ ಫ್ರೆಂಡ್ಲಿ ಆಗಿರುವಂಥದ್ದು. ಟಂಗ್ ಕ್ಲೀನರ್ ಕೂಡ ಸಾಮಾನ್ಯವಾಗಿ ನಾವು ಪ್ಲಾಸ್ಟಿಕ್ ಐಟಮ್ಗಳನ್ನು ನೋಡ್ತೀವಿ, ಆದರೆ ಇವೆಲ್ಲವೂ ಕೂಡ ಸ್ವದೇಶಿ ಐಟಮ್ಗಳು ಅನ್ನುವಂಥದ್ದು. ಇವೆಲ್ಲವೂ ಕೂಡ ಸಿಗೋದು ಕೂಡ ತುಂಬ ಅಪರೂಪ. ಅಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂಥವರು ಅವರ ಏನು ಶೈಲಿಯ ಅಲ್ಲಿರುವಂತಹ ವಸ್ತುಗಳನ್ನು ಪ್ರಚಾರ ಮಾಡ್ತಾರೆ. ಅದರ ದೇಶೀಯ ಶೈಲಿಯ ಏನು ಪ್ರಾಡಕ್ಟ್ಗಳು ಸಿಗೋದು ತುಂಬ ಅಪರೂಪ. ಮೇಡಮ್ನ ಮಾತಾಡಿಸ್ತೀನಿ. ಮೇಡಮ್, ದೇಶೀಯ ಉತ್ಪನ್ನಗಳು ಸಿಗ್ತಾ ಇದೆ, ಸ್ವದೇಶಿ ಮೇಳ ಏನನ್ನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಇದು ಸಿಗೋದೇ ಕಷ್ಟ ಇವಾಗ. ಅಂಥದ್ದು ಇಲ್ಲಿ ಹಾಕಿದ್ದಾರೆ. ನಾವು ಇಲ್ಲೇ ನಿಯರ್ ಕಮ್ಮಗೊಂಡನಹಳ್ಳಿ ಅಂತ ಅಲ್ಲಿಂದ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ. ಹಸುಗಳು ಇದು ಮಾಡ್ಕೊಳ್ಳೋದೇ ತುಂಬ ಕಷ್ಟ ನಮಗೆ ಇವಾಗ. ಎಲ್ಲ ಅದರ ಉಪಯೋಗ ಆದಮೇಲೆ ಅದನ್ನು ಮಾರಿಬಿಟ್ಟು ಅನ್ಯಾಯವಾಗಿ ಹಾಳು ಮಾಡ್ತಾಯಿದ್ದಾರೆ. ಅದ್ರ ಬದಲು ಅದನ್ನು ಇಟ್ಕೊಂಡು ಅದರಿಂದ ನಮ್ಗೆ ಅದೇ ಸ್ವದೇಶಿ ಅಂತಂದರೆ ನಮಗೆ ಇನ್ನೂ ಶಕ್ತಿ. ಇವಾಗೆಲ್ಲ ಕಲಬೆರಕೆದೇ ಇದು, ಅದಕ್ಕಿಂತ ಇದು ವಾಸಿ ಅಲ್ವಾ? ಚೆನ್ನಾಗಿದೆ. ನಾವು ಪಿಕಲ್ಸ್ ತೊಗೊಂಡ್ವಿ, ಮತ್ತು ಮೇಲ್ಕೋಟೆ ಪುಳಿಯೋಗರೆ ಚೆನ್ನಾಗಿತ್ತು. ಸೊ ವಿ ಟೇಸ್ಟೆಡ್. ಮತ್ತು ಇವಾಗ ನೋಡ್ತಿದ್ವಿ ಹಸ್ಬೆಂಡಿಗೆ ಡ್ರೆಸ್ ನೋಡೋಣ ಅಂತ ಹಬ್ಬಕ್ಕೆ. ಮತ್ತು ಸ್ಯಾರೀಸ್ ಕೂಡ ತುಂಬ ಚೆನ್ನಾಗಿದೆ. ಹೌದು, ವೆರಿ ರೇರ್. ಇಟ್ಸ್ ಗುಡ್ ದಟ್ ನಮ್ಗೆ ಒಂದು ಹಳ್ಳಿ ವೈಬ್ ಹೇಗಿರುತ್ತೆ ಅಂತೆಲ್ಲ ವಿ ಕ್ಯಾನ್ ಎಕ್ಸ್ಪ್ಲೋರ್ ಇಟ್.
ಸ್ವದೇಶಿ ಮೇಳ ಅಂತಂದರೆ ಅಲ್ಲಿ ಎಲ್ಲವೂ ಕೂಡ ದೇಶೀಯ ಐಟಮ್ಗಳು ಸಿಗುವಂಥದ್ದು. ಒಂದು ಕಡೆ ಒಳಗಡೆ ನಾವು ಬೇಕಾದಂತಹ ವಸ್ತುಗಳನ್ನು ಶಾಪಿಂಗ್ ಮಾಡಬಹುದು. ಜೊತೆಗೆ ಹಳ್ಳಿಯ ಸಂಭ್ರಮ, ಎಲ್ಲಿ ನೋಡಿದರೂ ಕೂಡ ಹಳ್ಳಿಯ ಸೊಗಡು ಕಾಣಿಸ್ತಾ ಇದೆ. ಹೊರಭಾಗದಲ್ಲೂ ಅಷ್ಟೇ, ಒಳಭಾಗದಲ್ಲೂ ಅಷ್ಟೇ. 5 ದಿನಗಳ ಕಾಲ ಈ ಒಂದು ಸ್ವದೇಶಿ ಮೇಳ ತುಂಬ ಅಂದರೆ ಹಳ್ಳಿಯ ಸೊಗಡನ್ನು ಹೊತ್ತು ಸಂಭ್ರಮಿಸಿದೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.